ಯೇಸುವಿನ ನಾಮದಲ್ಲಿ ಬೇಡಿ ವಂದಿದ್ದೇವೆ ನಮ್ಮ ತಂದೆಯೇ, ಆಮೇಲೆ ಕೂತಿಕೊಳ್ಳೋಣ. ಪ್ರಿಯರೇ, ಯೇಸು ಕ್ರಿಸ್ತನ ಶಿಲುಬೆ ಒಂದು ಧ್ಯಾನದ ದಿನಗಳಲ್ಲಿ ನಾವಿದ್ದಿರುತ್ತೇವೆ. ಯೇಸು ಕ್ರಿಸ್ತನ ಶಿಲುಬೆ ಎಲ್ಲ ಜನಕ್ಕೂ, ಎಲ್ಲ ಮತಸ್ಥರಿಗೂ, ಎಲ್ಲ ಜಾತಿ ಜನಕ್ಕೋಸ್ಕರ ಒಂದು ರಕ್ಷಣೆ ಗುರುತಾಗಿರುವಂಥ ಶಿಲುಬೆ ಒಂದು ಧ್ವಜಸ್ತಂಭ ಥರ ಮನುಷ್ಯರಿಗೋಸ್ಕರ ದೇವರಿಂದ ನೇಮಿಸಲ್ಪಟ್ಟಿರುವಂಥ ಈ ಒಂದು ಶಿಲುಬೆ. ಪ್ರಿಯರೇ, ನಾವು ಈ ಒಂದು ಶಿಲುಬೆ, ಈ ಶ್ರಮೆಗಳು ಎಲ್ಲ ಕೂಡ ನಡೆದೋಗಿರುವಂಥ ಘಟನೆ, ಕಳೆದೋಗಿರುವಂಥ ವಿಷಯಗಳನ್ನು ಮಾತ್ರ ನಾವು ತಿರುಗಿ 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 ಧ್ಯಾನ ಮಾಡುತ್ತಾ ಇರುತ್ತೇವೆ. ಪ್ರಿಯರೇ, ಶಿಲುಬೆ ನಮ್ಮ ಜೀವನದಲ್ಲೂ ಬರುವ ಕಾಲದಲ್ಲೂ ಕೂಡ ಎಲ್ಲರಿಗೂ ಕೂಡ ಒಂದು ಶಿಲುಬೆ ಪ್ರತಿಷ್ಠವಾದಂಥ ಒಂದು ಬುನಾದಿ ಆಗಿರುವಂಥ ಒಂದು ಧ್ವಜ, ಗುರುತಿನ ಕಲ್ಲಾಗಿರುತ್ತದೆ ಎಂಬುದಾಗಿ. ಮೊದಲನೆಯದಾಗಿ, ಶಿಲುಬೆ ಸಭೆಗೂ ಮೂಲೆ ಕಲ್ಲಾಗಿರುತ್ತದೆ. ಶಿಲುಬೆ ಸಭೆಯಿಗೂ ಮೂಲೆ ಕಲ್ಲು. ಪ್ರತಿ ಮನುಷ್ಯನಿಗೆ ಪ್ರತಿ ಸಭೆಯಲ್ಲಿ ಕೂಡ ಮನುಷ್ಯನು ಜೀವನ ಮಾಡಲು ಪರಿಪೂರ್ಣವಾದಂಥ ಸ್ಥಿತಿಯಲ್ಲಿ ಈ ಪಾಪದ ಕುರಿತು ಈ ಲಕ್ಷಣಗಳನ್ನು ಜ್ಞಾಪಕಕ್ಕೆ ತಂದುಕೊಳ್ಳುತ್ತಾ ತಾನು ಒಂದು ಸ್ಥಿರವಾದ ಒಂದು ಪ್ಲ್ಯಾಟ್ಫಾರ್ಮನ್ನು ಸ್ಥಿರಪಡಿಸಿಕೊಂಡು ಆ ಒಂದು ಸ್ಥಿತಿಯಲ್ಲಿ ಮಾತ್ರ ಜೀವನ ಮಾಡಲು ಒಂದು ಪ್ರಯತ್ನ. ಇದು ಪ್ರಿಯರೇ, ಶಿಲುಬೆ ಸಭೆಗೂ ಮೂಲೆ ಕಲ್ಲು. తెలుగులో సిలువ సంఘమునకు మూలరాయి. సిలువ ಸಂಗಮನಕ್ಕೂ ಮೂಲರಾಯಿ. ಶಿಲುಬೆ ಸಭೆಗೂ ಮೂಲೆ ಕಲ್ಲು ಆಗಿರುವುದು. ಪ್ರಿಯರೇ, ಪೇತ್ರನ ಬರೆದ ಮೊದಲನೇ ಪತ್ರಿಕೆ 6ನೇ ವಚನ. ಪೇತ್ರನ ಬರೆದ ಮೊದಲನೇ ಪತ್ರಿಕೆ 2ನೇ ಅಧ್ಯಾಯ 6ನೇ ವಚನ. ಈಗ ಶಿಯೋನಲ್ಲಿ ಮೂಲೆಗಲ್ಲನ್ನು ಇಡುತ್ತೇನೆ, ಅದು ಆಯಲ್ಪಟ್ಟದ್ದು, ಮಾನ್ಯವಾದದ್ದು. ಅದರ ಮೇಲೆ ನಂಬಿಕೆ ಇಡುವವನು ಆಶಾಭಂಗ ಪಡುವುದೇ ಇಲ್ಲ. ಪ್ರಿಯರೇ, ವಿಶ್ವಾಸಿಗಳು ಸಭೆಯವರಿಗೆ ಮಾತ್ರ ಈ ಒಂದು ಕಲ್ಲು ಪುನಾದಿ ಅಥವಾ ಸ್ಥಿರವಾದಂಥ ಸಭೆಯಿಗೂ ಮೂಲೆಕಲ್ಲು. ದಾನಿಯೇಲನ ಗ್ರಂಥದಲ್ಲಿ ಒಂದು ಚಿಕ್ಕ ಕಲ್ಲು ಒಂದು ಕಾಣುತ್ತೆ. ಈ ಒಂದು ಚಿಕ್ಕ ಕಲ್ಲು ಬಹಳ ಸಣ್ಣದು. ಈ ಒಂದು ಕಲ್ಲು ಎಲ್ಲ ಜನರನ್ನು ಕೂಡ ಆಕರ್ಷಣೀಯವಂಥ ಸ್ಥಿತಿ
ಈ ಅಂತ್ಯ ಕಾಲದಲ್ಲಿ ಬರುವಂಥ ಸ್ಥಿತಿ ಎಲ್ಲ ಜನರಿಗೆ ನೋಡುವುದಕ್ಕೆ ಅದು ಹೃದಯಪೂರ್ವಕವಾಗಿ ತಲುಪಿಸಲಿಕ್ಕೆ ಭಾಳಷ್ಟು ಅವಕಾಶವನ್ನು ಕೊಡುವುದು. ಹಾಗೇ ರಾಜ್ಯರು ಅಥವಾ ಪಾಲಕರು ಎಲ್ಲರಿಗೂ ಕೂಡ ಇದು ಮೊದಲನೇದಾಗಿರುತ್ತದೆ. ಎಲ್ಲ ಜನರಿಗೆ, ಎಲ್ಲ ರಾಷ್ಟ್ರ ಜನರಿಗೆ, ಎಲ್ಲ ಆಧಿಪತ್ಯವನ್ನು ವಹಿಸುತ್ತಿರುವ, ಪಾಲನೆ ಮಾಡುತ್ತಿರುವ ಎಲ್ಲ ರಾಜರಿಗೆ, ಜನರಿಗೆ ಇದು ಮೊದಲನೇ ಕಲ್ಲು. ಇದರಿಂದ ಎಲ್ಲ ಅರಸುಗಳು ಮಾತ್ರ, ಎಲ್ಲ ಅರಸುಗಳು ಈ ಕೆಟ್ಟತನದಿಂದ ನಡೆಸುತ್ತಿರುವಂಥ ಈ ಒಂದು ಪಾಲನೆ, ಇದನ್ನು ಪೂರ್ಣ ಬದಲಾವಣೆ ಮಾಡಿಸಿ ಸಂಪೂರ್ಣವಾಗಿ ದೇವರಿಂದ ಈ ಒಂದು ಒಳ್ಳೆಯ ಪಾಲನೆಯನ್ನು ಬರುತ್ತದೆ. ಇದೇ ಸಭೆಗೆ ಬೇಕಾಗಿರುವಂಥ ಮೂಲೆ ಕಲ್ಲು. ಇದು ಪ್ರತಿಯೊಬ್ಬ ವಿಶ್ವಾಸಿ ಮೊದಲನೇ ಸಲ ಅಥವಾ ದೇವರ ಹತ್ರ ಬಂದಿರುವ, ಸನ್ನಿಧಿಗೆ ಬಂದಿರುವ ಒಂದು ಸ್ಥಳವನ್ನು, ಸಮಯವನ್ನು ಭಾಳಷ್ಟು ಜಾಗರೂಕತೆಯಿಂದ ನಾವು ಜ್ಞಾಪಕದಲ್ಲಿ ಇಟ್ಟುಕೊಳ್ಳಲೇಬೇಕು. ನಾವು ಯಾವ ಸ್ಥಿತಿಯಲ್ಲಿ ದೇವರ ಸನ್ನಿಧಿ ಹತ್ರ ಬಂದಿರುತ್ತೇವೆ, ಯಾವ ಸಮಯದಲ್ಲಿ, ಯಾವ ಕಷ್ಟದಲ್ಲಿ ದೇವರ ಸನ್ನಿಧಿಗೆ ಬಂದಿರುತ್ತೇವೆ, ಆ ಒಂದು ಸ್ಥಿತಿಯನ್ನು ನಮ್ಮ ಮನಸ್ಸಿನಲ್ಲಿ ಪೂರ್ಣ ಯಾವಾಗಲೂ ಜ್ಞಾಪಕ ಮಾಡಿಕೊಳ್ಳುತ್ತಾ ಕರ್ತನನ್ನು ಸ್ತುತಿಸುತ್ತಾ ಪ್ರಾರ್ಥಿಸುತ್ತಾ ಆತನ ಪವಿತ್ರವಾದಂಥ ನಾಮಕ್ಕೆ ಮಹಿಮೆ ತರುವಂಥ ಸ್ಥಿತಿ ನಮ್ಮಲ್ಲಿ ಇರಲೇಬೇಕು. ಅದು ಪರಿಪೂರ್ಣವಾದಂಥ ಸ್ಥಿತಿ. ಅದಕ್ಕೋಸ್ಕರ ಎಲ್ಲ ಸಭೆ, ಎಲ್ಲ ಜಾತಿ ಜನರಿಗೆ ಅದು ಒಂದು ಲೆಕ್ಕಕ್ಕೆ ಬಂದರೂ ಕೂಡ ಕ್ರೈಸ್ತರಾಗಿರುವಂಥ ನಮ್ಮ ಲೆಕ್ಕದಲ್ಲಿ ಮಾತ್ರ ನಮಗೆ ಬೇಕಾಗಿರುವಂಥ ಮೊದಲನೇ ಒಂದು ಪೂರ್ಣ ಪರಿಪೂರ್ಣವಾದಂಥ ಅಮೂಲ್ಯವಾದಂಥ ಈ ಒಂದು ಕಲ್ಲು ಯೇಸು ಕ್ರೈಸ್ತನ ಶಿಲುಬೆ ಒಂದು ಮೂಲಕ ಎಲ್ಲ ಜಾತಿ ಜನರು ನಾವಿಲ್ಲಿ ಸೇರಿ ಬಂದು ಕರ್ತನನ್ನು ನಾವು ಪ್ರಾರ್ಥನೆ ಮಾಡ್ತೀವಿ. ಇದು ಯಾವಾಗಲೂ ಕರ್ತನ ಶಿಲುಬೆಯನ್ನು ಮರಿಬಾರದು. ಅದು ಪರಿಪೂರ್ಣವಾದಂಥ ಶ್ರೇಷ್ಠವಾದಂಥ ಈ ಒಂದು ಶಿಲುಬೆ ಸ್ಥಿತಿಗಳಿಂದ ಮಾತ್ರ ಈ ಒಂದು ಪರಿಪೂರ್ಣ ವ್ಯವಸ್ಥೆಯನ್ನು ಈ ಸಭೆಯಲ್ಲಿ ಜನರಲ್ಲಿ ಒದಗಿಸಿಕೊಡಲು ಕರ್ತನು ಭಾಳಷ್ಟು ತನ್ನ ಉದ್ದೇಶವನ್ನು ನಮ್ಮ ಪರವಾಗಿ ಪರಿಪೂರ್ಣಗೊಳಿಸುತ್ತಾನೆ ಎಂಬುದಾಗಿ ಇದು ಮೊದಲನೆಯದು. ಎರಡನೆಯದು, ಶಿಲುಬೆ ಅಪೊಸ್ತಲರ ಒಂದು ಮಾತಾಗಿರುತ್ತದೆ, ಒಂದು ಶುಭ ವಾರ್ತೆ ಆಗಿರುತ್ತದೆ. ಅದು ಒಂದು ಒಳ್ಳೆಯ ಒಂದು ವಾರ್ತೆ ಆಗಿರುತ್ತದೆ ಎಂಬುದಾಗಿ. ಪ್ರಿಯರೇ, ಮೊದಲನೇ ಕೊರಿಂಥದವರಿಗೆ ಬರೆದ ಪತ್ರಿಕೆ ಮೊದಲನೇ ಅಧ್ಯಾಯ 18ನೇ ವಚನದಲ್ಲಿ ಶಿಲುಬೆಯನ್ನು ಕುರಿತು ಪೌಲನು ಹೀಗೆ ಬರೆಯುತ್ತಾನೆ. ಈ ಒಂದು ಶಿಲುಬೆ ಒಂದು ಅಂಶವನ್ನು ನಾವು ನೋಡುತ್ತಿರಲು ಪ್ರಿಯರೇ, ಮೊದಲನೇ ಕೊರಿಂಥದವರಿಗೆ ಬರೆದ ಪತ್ರಿಕೆ ಮೊದಲನೇ ಅಧ್ಯಾಯ 18ನೇ ವಚನದಲ್ಲಿ ಶಿಲುಬೆಯು ವಿಷಯವಾದ ಮಾತು, ನಾಶನವಾದ ಮಾರ್ಗದಲ್ಲಿ ಇರುವವರಿಗೆ ಹುಚ್ಚುತನವಾಗಿದೆ, ರಕ್ಷಿಸಲು ಪಡುವಂಥ ನಮಗೆ ಇದು ಒಂದು ಒಳ್ಳೆಯ ಮಾರ್ಗ. ಪ್ರಿಯರೇ, ಇದು ಒಂದು ಒಳ್ಳೆಯ ಮಾರ್ಗ. ಈ ಒಂದು ಶಿಲುಬೆ ಎಲ್ಲ ಮನುಷ್ಯರಿಗೂ, ಎಲ್ಲ ಜನರಿಗೂ ಅಥವಾ ಪ್ರವಾದಿಗಳಿಗೂ, ಅಪೊಸ್ತಲರಿಗೂ, ಶಿಷ್ಯರಿಗೂ, ನಂಬಿಕಸ್ಥರಿಗೂ, ಎಲ್ಲ ಕಾಯಿಲೆದಿಂದ ಇರುವಂಥ ಜನರಿಗೆ ಇದು ಒಂದು ಮಹಾ ದೊಡ್ಡ ಒಂದು ಮಾತಾಗಿರುತ್ತದೆ. ನಮ್ಮ ಪರಿಪೂರ್ಣ ಒಂದು
ಧ್ವಜ, ನಂಬಿಕೆ ಒಂದು ಗುರುತು ಏನಪ್ಪ ಅಂತಂದರೆ ನಮ್ಮ ಜೀವನದಲ್ಲಿ ಸಿಲಿಬೆ. ಪ್ರಿಯರೇ, ನಮಗಿಂತ ಮೊದಲು ಯೇಸು ಕ್ರೈಸ್ತನ ಸಿಲಿಬೆಯನ್ನು ಪರಿಪೂರ್ಣವಾಗಿ ಅಂಗೀಕರಿಸಿ ಆ ಒಂದು ಸಿಲಿಬೆಗೋಸ್ಕರ ಸಾರಲು ಇಷ್ಟಪಡಿರುವಂಥ ಈ ಅಪೊಸ್ತಲರು ಕೂಡ ತಮ್ಮ ಉದ್ದೇಶ ಏನಾಗಿದೆ ಅಂದರೆ ಒಂದು ಸಿಲಿಬೆ ಒಂದು ಮಾತು, సిలిబి ಒಂದು కురితో మాతాగిరుತ್ತದೆ. తెలుగులో సిలిబను గూర్చిన నా వార్త నశించు వారికి వెరితనం. ಕನ್ನಡలో ಸಿಲಿಬೆ ಅಪೋಸ್ತಲರ ಒಂದು ಮಾತಾಗಿರುತ್ತದೆ. ಸಿಲಿಬೆ ಒಂದು ಅಪೋಸ್ತಲರ ಒಂದು ದೃಢವಾದಂಥ ಮಾತು. ಈ ಮಾತು ನಮಗೂ ಕೂಡ ನಮ್ಮ ಜೀವನದಲ್ಲೂ ಕೂಡ ಸಿಲಿಬೆ ಒಂದು ಮಹತ್ತರವಾದಂಥ ಒಂದು ದೊಡ್ಡ ಇರುತ್ತದೆ ಎಂಬುದಾಗಿ ನಾವು ಯಾವಾಗಲೂ ಮರಿಬಾರದು. ಇದು ಎರಡನೇದು. ಇದು ಸಿಲಿಬೆ ಅಪೊಸ್ತಲರ ಒಂದು ಸಿಲಿಬೆ ಒಂದು ದೊಡ್ಡ ಶುಭವಾರ್ತೆ ಒಂದು ಮಾತಾಗಿರುತ್ತದೆ ಎಂಬುದಾಗಿ. ಪ್ರಿಯರೇ, ಮೂರನೇದು, ಸಿಲಿಬೆ ಹತಸಾಕ್ಷರಾಗಿರುವಂಥ ಅವರಿಗೆ ಸಿಲಿಬೆ ಒಂದು ಮಹಿಮಾ ತರುವಂಥ ಸ್ಥಿತಿ, ಮಹಿಮೆ. ಯೇಸು ಕ್ರೈಸ್ತನ ರಕ್ಷಣೆ ಸಾರುವುದಕ್ಕಾಗಿ ಕೆಲವು ಜನರು ಅನೇಕ ಹಿಂಸೆಗಳನ್ನು, ಸಂಕಟಗಳನ್ನು ಸೈತಾನನಿಂದ ಪ್ರೇರೇಪಿತರಾದಂಥ ಜನಗಳಿಂದಲೂ ಎಷ್ಟೊಂದು ಶ್ರಮೆಯನ್ನು ಅನುಭವಿಸಿದರು. ಪ್ರಿಯರೇ, ಈ ಶ್ರಮೆಯಲ್ಲಿ ಯೇಸು ಕ್ರೈಸ್ತನ ನಾಮವನ್ನು ಎತ್ತಿ ತೋರಿಸಿದರೂ ಹೊರತು ಅವರ ಜೀವನದಲ್ಲಿ ಯಾವಾಗಲೂ ನಮ್ಮ ಸ್ವಂತ ವಿಷಯ, ನಮ್ಮ ಸ್ವಂತ ಶಕ್ತಿ, ನಮ್ಮ ಸ್ವಂತ ಕುಲ ಮತ ಯಾವುದು ಕೂಡ ತೋರಿಸಿಕೊಳ್ಳಲು ಇಷ್ಟಪಡುವರಲ್ಲ. ಅದಕ್ಕೋಸ್ಕರ ಅವರು ಸಿಲಿಬೆಯನ್ನು ಕುರಿತು ಪರಿಪೂರ್ಣವಾಗಿ ಹತಸಾಕ್ಷರ ಆದರು. ಈ ಹತಸಾಕ್ಷರ ಆಗಿರುವಂಥ ಇವರಿಗೆ, ಈ ಪ್ರಾಣ ಬಿಟ್ಟಿರುವಂಥ ಇವರಿಂದ ದೇವರಿಗೆ ಒಂದು ಮಹಿಮೆ ಬರುತ್ತೆ. ಅದು ಘಟನೆ ನಡೆದ ನಂತರ ಈ ಹತಸಾಕ್ಷರಾಗಿರುವಂಥ ಇವರಿಗೂ ಕೂಡ ಒಂದು ದೇವರ ಕಡೆಯಿಂದ ಮಹಿಮೆ ಅನುಭವ ಸಿಗುತ್ತದೆ. ಪ್ರಿಯರೇ, ಸಿಲಿಬೆ ಹತಸಾಕ್ಷಿಗಳಾಗಿರುವಂಥ ಅವರಿಗೆ ಒಂದು ಮಹಿಮೆ, ಆಶೀರ್ವಾದವನ್ನು ಸಿಕ್ಕುತ್ತದೆ. ಸಿಲಿಬೆ ಹತಸಾಕ್ಷಿಗಳಾಗಿರುವಂಥ ಅವರಿಗೆ ಒಂದು ಪರಿಪೂರ್ಣವಾದಂಥ ದೃಢವಾದಂಥ ಶಕ್ತಿ, ಮಹಿಮೆಯನ್ನು ಹೊಂದಿಕೊಳ್ಳುತ್ತಾರೆ. ಪ್ರಿಯರೇ, ಒಂದು ವಾಕ್ಯ ಭಾಗ ಅಪೊಸ್ತಲರ ಕೃತ್ಯಗಳು ಗ್ರಂಥ 7ನೇ ಅಧ್ಯಾಯ 58-60 ವಚನದಲ್ಲಿ, ಪ್ರಿಯರೇ, ಈ ಸಭೆ ಕೆಲಸ ಮಾಡುವರಲ್ಲಿ ಕೆಲವರನ್ನು, ಒಳ್ಳೆಯವರನ್ನು ಅಥವಾ ದೇವರಿಗೆ ನಂಬಿಕಸ್ಥರು, ದೇವರ ಚಿತ್ತಾನುಸಾರವಾದ ಹೃದಯ ಪೂರ್ವಕವಾಗಿ ಇದ್ದಿರುವಂಥ ಸಭೆಯಲ್ಲಿ ಕೆಲಸ ಮಾಡಲು ಪವಿತ್ರಾತ್ಮ ದೇವರು 7 ಜನನ ಆ ಕೆಲಸಕ್ಕೆ ನೇಮಿತರಾಗಿ ಏರ್ಪಾಟ್ ಮಾಡುತ್ತಾರೆ. ಅದರಲ್ಲಿ ಒಬ್ಬರು ಸ್ಟೆಫನ್ ಅನ್ನುವ ಒಬ್ಬರು, ಅವರು ಯಾರಿಗೆ ಸುವಾರ್ಥ ಹೇಳಲಿಲ್ಲ, ಒಬ್ಬರಿಗೆ ಮಾತ್ರ ಹೇಳ್ತಾನೆ, ಒಬ್ಬರಿಗೆ ಮಾತ್ರ ಸುವಾರ್ತೆ ಹೇಳ್ತಾನೆ. ಆ ಸ್ಟೆಫನ್ನು ಅನ್ನುವ ಆ ನಂಬಿಕಸ್ಥನು, ವಿಶ್ವಾಸಿಯಾಗಿರುವಂಥ ಆತನು ದೇವರು ಆತ್ಮದಿಂದ ತಮಗೆ ಕೊಟ್ಟಿರುವಂಥ ಉದ್ದೇಶವು ಸಭೆಯಲ್ಲಿ ಕೆಲಸ ಮಾಡಬೇಕು. ಸಭೆಯಲ್ಲಿ ಯಾವ ಕೆಲಸ ಇದ್ದರೆ ಅದನ್ನು ಮಾತ್ರ ಮಾಡಬೇಕು. ಅದೇನು ಕಾಲ ಕೂಡಿ ಬಂದಾಗ ಒಬ್ಬರಿಗೆ ಸುವಾರ್ತೆ ಹೇಳ್ತಾನೆ. ಯೇಸು ಕ್ರಿಸ್ತನ ಸಿಲಿಬೆ ಒಂದು ರಕ್ಷಣೆ ಸುವಾರ್ತೆಯನ್ನು ಸಾರುತ್ತಿರುವಾಗ ಈ ಸ್ಟೆಫನನನ್ನು ಪರಿಪೂರ್ಣವಾದ ಸ್ಥಿತಿಯಿಂದ ದೇವರ ಸುವಾರ್ತೆ ಸಾರುತ್ತಿರುವಾಗ ಕಲ್ಲು ಎಸೆದು ಆ ಸ್ಟೆಫನನನ್ನು ಕೊಂದುಬಿಡುತ್ತಾರೆ ಎಲ್ಲ ಜನರು. ಪ್ರಿಯರೇ, ಈ ಥರ ಕ್ರೈಸ್ತನನ್ನು ಸಾಕ್ಷಿಯಾಗಿ ತನ್ನ ಹೃದಯದಲ್ಲಿ ತನ್ನ ಮುಂದೆ ಹಿಡಿದುಕೊಂಡು ತಾನ ಪ್ರಾಣ ಬಿಡುವ ಸಮಯದಲ್ಲಿ ಕರ್ತನನ್ನು, ಸಿಲಿಬೆ ಹಾಕಿರುವಂಥ ಕರ್ತನನ್ನು ಮಾತ್ರ ಪ್ರಾರ್ಥನೆ ಮಾಡ್ತಾನೆ. ಪ್ರಿಯರೇ, ಸಿಲಿಬೆ ಹತಸಾಕ್ಷಿಗಳಾಗಿರುವಂಥ ಅವರಿಗೆ
ತರುವಂಥ ಒಂದು ಬಹುಮಾನ, ಕೊಟ್ಟಿರುವಂಥ ಒಂದು ಮಹಿಮೆ, ಅಂತಸ್ತು, ಅನುಭವ. ಇಷ್ಟೊಂದು ವರ್ಷಗಳಿಂದ ನಾವು ಶಿಲುಬೆ ಧ್ಯಾನ ಮಾಡ್ತಿದ್ದೀವಿ. ನಮಗೆ ಯಾವ ಆಶೀರ್ವಾದ, ಯಾವ ಮಹಿಮೆ ಅಥವಾ ಯಾವ ಉದ್ದೇಶಗಳು ನಮ್ಮಲ್ಲಿ ಅವೇನು ಉತ್ಪತ್ತಿ ಆಗಿದವಂತೇನು ಕಾಣ್ತಾ ಬರ್ತಾ ಸಾಧ್ಯನೋ ಕಾಣ್ತಾ ಕಡಿಮೆ. ಪ್ರಿಯರೇ, ಈ ಥರ ಶಿಲುಬೆ ಹತಸಾಕ್ಷಿಗಳಾಗಿರುವಂಥ ಅವರಿಗೆ ಮಹಿಮಾಸ್ಪದವಾದಂಥ ಸ್ಥಿತಿ ದೊರಕುವಂಥ ಸ್ಥಿತಿ. ಇದು ಮೂರನೇದು. ನಾಲ್ಕನೇದು, ಶಿಲುಬೆ ಕ್ರೈಸ್ತರ ಸಭೆಗೂ ಆನಂದದಾಯಕವಾದದ್ದು. ಶಿಲುಬೆ ಕ್ರೈಸ್ತರ ಸಭೆಗೂ ಆನಂದದಾಯಕವಾಗಿದ್ದು. ಶಿಲುಬೆಯನ್ನು ಈ ಕ್ರೈಸ್ತರಿಗೆ ಮಾತ್ರ, ನಂಬಿಕಸ್ಥರಿಗೆ ಮಾತ್ರ ಈ ಶಿಲುಬೆಯನ್ನು ಗುರುತು. ಬೇರೆ ಬೇರೆ ಜನರಿಗೆ ನೋಡಿದ್ರೆ ಈ ಶಿಲುಬೆಯನ್ನು ಆದರೆ ಚರ್ಚಿಗಳ ಮೇಲೆ ಇರುವುದು, ಯಾವುದೋ ಒಂದು ಅನುಕೂಲವಾಗಿ ಅಥವಾ ಚರ್ಚಿಯಲ್ಲಿ ಹೋದಾಗ ಪವಿತ್ರವಾದಂಥ ಸ್ಥಾನದಲ್ಲಿ ಒಂದು ಶಿಲುಬೆ ಕಾಣುತ್ತೆ. ಅನ್ಕಂಡೀಷನವಾಗಿ ಎಲ್ಲ ಜನರು ಹೊರಗಡೆಯಿಂದ ಅದನ್ನು ಅದೇನು ಸ್ವಲ್ಪ ನೋಡಲಾರ್ದ ಹಾಗೆ ನೋಡ್ಕೊಂಡು ಹೋಗ್ತಾರೆ ಹೊರತು ಅದರ ಅನುಭವ ಗುರುತಿಲ್ಲ. ಆದರೂ ಕ್ರೈಸ್ತನ ಮಕ್ಕಳಾಗಿರುವಂಥ ನಮಗೂ ಮಾತ್ರ ಈ ಶಿಲುಬೆಯಿಂದ ಬರುವಂಥ ಶಕ್ತಿ, ಸಾಮರ್ಥ್ಯವು ಭಾಳ ಚೆನ್ನಾಗಿ ಗುರುತಿದೆ. ಪ್ರಿಯರೇ, ಶಿಲುಬೆ ಕ್ರೈಸ್ತರಿಗೂ ಸಭೆಗೂ ಆನಂದಕರವಾದಂಥ ಸ್ಥಿತಿ. ಈ ಹೊತ್ತಿನ ದಿನ ನಾವು ಇಷ್ಟೊಂದು ಸಂತೋಷದಿಂದ ಇದ್ದೀವಂತಂದರೆ ಅದಕ್ಕೆ ಕಾರಣ ಶಿಲುಬೆ. ಸುಮಾರು 2000 ವರ್ಷ ಮೊದಲ ಪ್ರಾರಂಭದಲ್ಲಿ ಈ ಒಂದು ಶಿಲುಬೆ ಎಂದು ಘಟನೆ ನಡೆದಿತ್ತು. ಪ್ರಿಯರೇ, ನಾವಿನ್ನೂ ಈ ಜನ್ಮದಲ್ಲಿ ನಾವೇನು ಭೂಲೋಕಕ್ಕೆ ಹುಟ್ಟಿ ಬಂದಿರಲಿಲ್ಲ. ನಾವು ಹುಟ್ಟುವುದಕ್ಕಿಂತ ಮುಂಚೆನೇ ಈ ಕ್ರೈಸ್ತರ ಸಭೆಯಲ್ಲಿ ಬರುತ್ತಿರುವಂಥ ಮಕ್ಕಳಿಗೆ, ಮೊದಲು ಬರುತ್ತಿರುವಂಥ ಈ ಮಕ್ಕಳಿಗೆ, ಮುಂದೆ ಬರುತ್ತಿರುವಂಥ ಹಿಂದಿದ್ದಿರುವ ಎಲ್ಲ ಜನರಿಗೆ ಕೂಡ ಈ ಒಂದು ಕ್ರೈಸ್ತರಾಗಿರುವಂಥ ನಮಗೂ ಈ ಕ್ರೈಸ್ತ ಸಭೆ ಆಗಿರುವಂಥ ಸಭೆಗೂ ಕೂಡ ಆನಂದದಾಯಕವಾದದ್ದು ಏನಪ್ಪ ಅಂತಂದರೆ ಶಿಲುಬೆ. ಪ್ರಿಯರೇ, ಶಿಲುಬೆ. ನಾನು ಪರಿಪೂರ್ಣವಾಗಿ ದೇವರನ್ನ ನಂಬಲು ಇಷ್ಟಪಡುವನಲ್ಲ. ಪ್ರಿಯರೇ, ನಮ್ಮ ಕ್ಯಾಂಪಿನಲ್ಲಿ ಒಬ್ಬ ಅಜ್ಜಿ ಇದ್ದರು. ಭಾಳ ದೊಡ್ಡ ವಯಸ್ಸು. ಮೊಟ್ಟ ಮೊದಲನೇ ಪ್ರಾರಂಭದಲ್ಲಿ ನಮ್ಮ ಕ್ಯಾಂಪಿನಲ್ಲಿ ಸಭೆ 3 ಜನರಲ್ಲಿ ಅವರು ಒಬ್ಬರು. ಅವರಲ್ಲಿ ನಮ್ಮ ತಂದೆ ತಾಯಿ ಈ ಶಿಲುಬೆ ಧ್ಯಾನಕ್ಕೆ ಹೋಗ್ತಿರುವಾಗ ಒಂದು ಮನೆಯಲ್ಲಿ ಒಂದು ರೂಮ್ನಲ್ಲಿ ಪ್ರತಿ ವರ್ಷ ಈ ಶಿಲುಬೆ ಧ್ಯಾನವನ್ನು ಮಾಡ್ತಾ ಇರುವ ಕಾಲದಲ್ಲಿ ನಮ್ಮ ಮನೆಯಿಂದ ಹೋಗ್ತಾ ಒಂದು ಬಕೆಟು ಕಾಲು ತೊಳ್ಕೊಳ್ಳೋವಷ್ಟ ನೀರು ನಮ್ಮ ಮನೆಯಿಂದಲೇ ತೆಗೆದುಕೊಂಡು ಹೋಗಿ ಆ ಪ್ರಾರ್ಥನೆ ರೂಮ್ನಲ್ಲಿ ಹೋಗ್ಬೇಕಂತಂದ್ರೆ ಹೊರಗಡೆ ಈ ಕಾಲು ತೊಳೆದುಕೊಂಡು ಆ ರೂಮ್ನಲ್ಲಿ ಹೋಗಿ ಶಿಲುಬೆ ಧ್ಯಾನ ಮಾಡ್ತಿದ್ದರು. ಕೆಲವು ದಿನ ಆದ ನಂತರ ಇನ್ನೂ 2-3 ಈ ಶಿಲುಬೆ ಧ್ಯಾನಕ್ಕೆ ಸೇರಿದರು. ಎಲ್ಲರೂ ಕೂಡ ಒಂಥರ ಮೊಣಕಾಲು ಹಚ್ಚಿ ಪ್ರಾರ್ಥನೆ ಮಾಡ್ತಿದ್ದರು. ಯಾವಾಗ ನೋಡಿದ್ರೆ ಬರೀ ಶಿಲುಬೆ ರಕ್ತ ಅಂತಾರೆ. ಇವ್ರಿಗೇನಾದ್ರೂ ಜ್ಞಾನ ಇದೆಯಾ? ಇವ್ರಿಗೇನಾದರೂ ಆಲೋಚನೆ ಇದೆಯಾ? ಯಾವ ರಕ್ತ ಅದು ಎಲ್ಲಿಂದ ಬರುತ್ತೆ? ಯಾವ ರಕ್ತ? ಏನು ಮನುಷ್ಯರಪ್ಪ ಇವರು? ನಾನು ಮಾತ್ರ ಕಣ್ಣು ದೊಡ್ಡದು ಮಾಡ್ಕೊಂಡು ಈ ಜನರು ಯಾವ ಥರ ಪ್ರಾರ್ಥನೆ ಮಾಡ್ತಾರೆ ಅದನ್ನು ಮಾತ್ರ ಗಮನ ಇಡ್ತಿದ್ದೆ. ಪ್ರಿಯರೇ, ಒಂದು ಕಾಲದಾಗ ಒಬ್ಬ ಯಜಮಾನ, ನೀನು ಕೂಡ ಪ್ರಾರ್ಥನೆ ಮಾಡಿ, ನಾನು ಬರಲ್ಲ ಸಾರ್ ಪ್ರಾರ್ಥನೆ, ನನಗೆ ಯಾಕೆ ಮಾಡ್ಬೇಕಂದ್ರೆ ಬರಲ್ಲ ಅಂತ ಹೇಳ್ತಿರುವಾಗ ಅದು ಯಾಗೇನ ಮಾಡಿ ಏನನ್ನ ಮಾಡಪ್ಪ ಪ್ರಾರ್ಥನೆ ಮಾಡು, ಈ ಥರ ಪ್ರಾರ್ಥನೆ ಮಾಡೋದು. ನಾನೇನೋ ಒಂಥರ ನನಗೋಸ್ಕರ ಏನು ಶಿಲುಬೆ ಹಾಕಿಲ್ಪಟ್ಟಿದ್ರೆ ಮಾತ್ರ ಆ ಶಿಲುಬೆ ಒಂದು ಅನಿಮಿಗೆ ನನಗೆ ಕೂಡ ಬರುವಂತೆ ಮಾಡಪ್ಪ ಯೇಸು ಸ್ವಾಮಿ ಅಂತೇಳಿ ಆಮೇಲೆ ಅಂದ್ಬಿಟ್ಟೆ. ಇದು ಮಾತ್ರ ಭಾಳ ಗುರ್ತಿದೆ. ಪ್ರಿಯರೇ, ಈ ಥರ ಕೆಲವು ದಿನ ಹೋದ ನಂತರ ನಾವು ಈ ಶಿಲುಬೆ ಧ್ಯಾನ
ಗಳಲ್ಲಿ ಪ್ರಾರ್ಥನೆ ಮಾಡಬೇಕಂದ್ರೆ ಬೆಳಗ್ಗೆ ಏನೋ ಒಂದು ಸ್ವಲ್ಪ ಅಲ್ಪಾಹಾರ ತಿಂದು ಮತ್ತು ನಾಳೆ ಪ್ರಾರ್ಥನೆ ಮುಗಿಯುವ ತನಕ ಯಾವ ಆಹಾರ ತಿನ್ನುವುದು ಅಭ್ಯಾಸವಿರಲಿಲ್ಲ. ಅನೇಕ ವರ್ಷಗಳ ಕಳೆದ ನಂತರ ಈ ಶಿಲುಬೆ ಧ್ಯಾನದಲ್ಲಿ ಇರುವಾಗ ನನಗೋಸ್ಕರ, ನನ್ನ ಪಾಪದಕ್ಕೋಸ್ಕರ ಒಬ್ಬ ಯಜಮಾನ ತನ್ನ ಹೆಗಲ ಮೇಲೆ ಒಂದು ಶಿಲುಬೆಯನ್ನು ಹಾಕಿಕೊಂಡು ಎಳೆದುಕೊಂಡು ಹೋಗ್ತಾ ಇರ್ತಾನೆ. ನನ್ನ ಕನಸಿನಾಗ ಅದು ತನ್ನ ಹೆಗಲ ಮೇಲೆ ಹಾಕಿಕೊಂಡು ಎಳ್ಕೊಂಡು ಹೋಗ್ತಾ ಇರ್ತಾನೆ. ರಕ್ತ ಭಾಳಷ್ಟು ರಕ್ತ ಸೋರ್ತಿದೆ. ಇದು ಭಾಳ ದಿನ ಕಳೆದೋದ ನಂತರ 71ನೇ ವರ್ಷ ಕರುಣಾಮಯಿ ಸಿನಿಮಾ ಅಂತೆ ವಿಜಯ್ ಚಂದ್ರ ಪಾತ್ರ ಹಾಕಿದ್ದಾರೆ. ಅವರು ಸಿನಿಮಾ ಅದು ಯೇಸು ಸ್ವಾಮಿ ಬಗ್ಗೆ ಕರುಣಾಮಯಿ ಸಿನಿಮಾ ಅಂತೇಳಿ ಫಸ್ಟ್ ಟೈಮ್ 71ರಲ್ಲಿ ಕಾಕಿನಾಡಲ್ಲಿಂದ ಬಂದ ನಮ್ಮ ಕ್ಯಾಂಪ್ನಲ್ಲಿ ಒಂದು ಟೆಂಪಲ್ ಹತ್ರ ಒಂದು ವಿಸ್ತಾರವಾದಂಥ ಸ್ಥಳ ಇದೆ. ಅದರಲ್ಲಿ ಆ ಸ್ಥಳದಲ್ಲಿ ಈ ಒಂದು ಜೀಸಸ್ ಫಿಲಿಮು ಕರುಣಾಮಯಿ ಸಿನಿಮಾ ಅಂತೇಳಿ ಅವರು ಪ್ರಭಾಕರ್ ಅವರು ಫಾದರು ಆ ಸೆಟ್ಟಿಂಗ್ ಎಲ್ಲ ತಂದಿರುವರು. ಅವರು ಈ ಸಿನಿಮಾ ತೋರಿಸಿದಿರುವಾಗ ನಾನು ಈ ಕನಸಿನಲ್ಲಿ ನೋಡ್ತಿರುವಂಥ ಈ ಒಂದು ಪ್ರಾರ್ಥನೆ ಶಿಲುಬೆ ಎಳೆದುಕೊಂಡು ಹೋಗ್ತಾ ನೋಡು ಒಬ್ಬ ಯೇಸು ಸ್ವಾಮಿ ಥರ ಇದೇ ಸೇಮ್ ಶಿಲುಬೆ ಅದರಲ್ಲಿ ಕೂಡ ಎಳೆದುಕೊಂಡು ಹೋಗೋದು ನಾನು ನೋಡಿದ್ದೆ. ಯಾಕಪ್ಪ ಇಷ್ಟೊಂದು ಕಷ್ಟ, ಅದನ್ನು ಅನುಭವಕ್ಕೆ ತಂದುಕೊಂಡ ಮೇಲೆ ಮತ್ತು ನಾನು ಎಲ್ಲಿದ್ದೀನಿ, ನನ್ನ ಜೀವನ ಏನು, ನನ್ನ ಹಣೆ ಬಾರಿ ಏನು ಅನ್ನೋದು ನನಗೆ ನಾನೇ ಪ್ರಶ್ನೆ ಹಾಕ್ಕೊಂಡು ತಿಳ್ಕೊಳ್ಳೋಕ್ಕೆ ಪ್ರಯತ್ನ ಮಾಡ್ತಿರುವಾಗ ಅಲ್ಲಿ ಶುರುವಾದ ಕೆಲಸ ಇಲ್ಲಿ ತನಕ ಬಂದು ನಿಂತುಬಿಡ್ತೀವಿ. ಆಮೇಲೆ ಈ ಶಿಲುಬೆ ಕ್ರೈಸ್ತರ ಸಭೆಗೆ ಒಂದು ಆನಂದದಾಯಕವಾದಿದ್ದೇನಪ್ಪ ಅಂದರೆ ಶಿಲುಬೆ. ಈ ಶಿಲುಬೆ ಇರಲಿಲ್ಲ ಅಂತಂದರೆ ಒಂದು ಆನಂದ ಸಂತೋಷ ಮನಸ್ಸಿಗೆ ಬರುವುದಿಲ್ಲ. ಶಿಲುಬೆಯಲ್ಲಿ ಇರುವಂಥ ಒಂದು ಆದರ್ಶಕರವಾದಂಥ ಸ್ಥಿತಿ, ಶಾಂತಿ ಸಮಾಧಾನಕರವಾದಂಥ ಸ್ಥಿತಿ ಇಲ್ಲಿ ಮಾತ್ರ ಸಿಕ್ಕುತ್ತದೆ. ಅದು ಶಿಲುಬೆಯಲ್ಲಿ ನಾವು ಧ್ಯಾನದಲ್ಲಿ ಇದ್ದರೆ ನಾವು ಪರಿಪೂರ್ಣವಾಗಿ ಯೇಸು ಸ್ವಾಮಿನ ನೋಡುವುದಾದರೆ ಇನ್ನು ಎಷ್ಟು ಸಂತೋಷ ನೋಡ್ರಿ, ಇನ್ನು ಎಷ್ಟು ಸಂತೋಷ ಇರಬಹುದು, ಇನ್ನು ಎಷ್ಟು ಆನಂದಕರವಾದಂಥ ಸ್ಥಿತಿ ಇರಬಹುದು. ಇದು ಪ್ರಿಯರೇ ಅಪೊಸ್ತಲರ ಕೃತ್ಯಗಳ ಗ್ರಂಥ 26ನೇ ಅಧ್ಯಾಯ 28ನೇ ವಚನ. ಆಮೇಲೆ ನೀವು ಓದ್ಕೊಳ್ಳಿ ಪ್ರಿಯರೇ. ಇದು ಶಿಲುಬೆ ಕ್ರೈಸ್ತರಿಗೂ ಸಭೆಗೂ ಮತ್ತು ಆನಂದಕರವಾದಂಥ ಸ್ಥಿತಿ ಒದಗಿಸಿಕೊಡುವಂಥ ಒಂದು ಅನುಭವ, ಅಂತಸ್ತು ಶಿಲುಬೆಯಿಂದ ಮಾತ್ರ ಬರುತ್ತದೆ ಅನ್ನುವುದು. 3. 4ನೇದು 5ನೇದು ಪ್ರಿಯರೇ, ಶಿಲುಬೆ ಭಕ್ತರ ಒಂದು ಅನುದಿನದ ಧ್ಯಾನಾಂಶವಾಗಿರುತ್ತದೆ. ಶಿಲುಬೆ ಭಕ್ತರ ಅನುದಿನದ ಧ್ಯಾನಾಂಶವು. ಪ್ರತಿದಿನ ಶಿಲುಬೆ ಧ್ಯಾನ ಮಾಡಲೇಬೇಕು. ಮಾಡ್ತೀರಾ? ಪ್ರತಿದಿನ ಶಿಲುಬೆ ಧ್ಯಾನ ಮಾಡ್ತೀರಮ್ಮ? ಮಾಡ್ತೀರಾ? ವಾರಕ್ಕೊಂದ್ಸಲ ಹೋಗ್ತೀರಾ? ಶಿಲುಬೆ ಭಕ್ತರ ಅನುದಿನದ ಧ್ಯಾನಾಂಶವಾಗಿದೆ. ಶಿಲುಬೆ ಈ ರಕ್ಷಣೆ ಹೊಂದಿರುವಂಥ ನಂಬಿಕಸ್ಥರು, ವಿಶ್ವಾಸಿಗಳು ಯಾರೇ ಆದರೂ ಶಿಲುಬೆ ಧ್ಯಾನ ಮಾಡಲಿಲ್ಲ ಅಂತಂದರೂ ದಿನ ದೇವರ ಶಕ್ತಿ ಅನುಭವಕ್ಕೆ ಅವರ ಹತ್ತಿರ, ಅವರ ಹೃದಯಕ್ಕೆ ದೇವರು ಎಷ್ಟೊಂದು ಅದು ತಲುಪಿಸಿದರೂ ಕೂಡ ಅವರ ಮನಸ್ಸಿಗೆ ಬರೋದಿಲ್ಲ. ಪ್ರಿಯರೇ, ನಾವು ಪರಿಪೂರ್ಣವಾದಂಥ ಸ್ಥಿತಿಯಲ್ಲಿ ಇದ್ದು ಈ ಶಿಲುಬೆಯನ್ನು ಧ್ಯಾನ ಮಾಡುವುದಾದರೆ ಅದರಲ್ಲಿರುವಂಥ ಶಕ್ತಿ ನಮಗೇನು ಅನ್ನೋದು ಗುರುತಾಗುತ್ತೆ. ಅದನ್ನು ಧ್ಯಾನ ಮಾಡಿದ್ದಾನೆ ಪೌಲನು. ಧ್ಯಾನ ಮಾಡಿ ಶಿಲುಬೆಯನ್ನು ಕುರಿತು ನಾನು ಎಷ್ಟು ಹಿಂದೆ ಬಿದ್ದಿದ್ದೀನಿ, ಆದರೆ ಇವಾಗ ಶಿಲುಬೆ ಒಂದು ಶಕ್ತಿ ನನಗೆ ಗುರುತಾಯಿತು. ನನ್ನ ಕಡೆ ಈ ಸಭೆಯಲ್ಲಿರುವಂಥ ಜನರು ಹೇಗಿದ್ದಾರೋ ಅಥವಾ ಸಭೆ ಒಳಗಡೆ ಇರುವಂಥ ಜನರು ಹೇಗಿದ್ದಾರೋ ಅದನ್ನು ಕೂಡ ಅವರು ಶಿಲುಬೆಯನ್ನು ನಾವು ಏನಾದರೂ ಪರಿಪೂರ್ಣವಾಗಿ ಒತ್ತಾಯಿಸಿ ಹೇಳಕ್ಕೆ ಹೋದರೆ ಅದನ್ನು ಕುರಿತು ಹುಚ್ಚರಂತ ಹೇಳ್ತಾರೆ ಅವರು. ಆದರೆ ನಮಗೆ ಮಾತ್ರ ದೇವರ ಒಂದು ಶಕ್ತಿಯಾಗಿರುತ್ತದೆ, ದೇವರ ಒಂದು ಬಲ ಆಗಿರುತ್ತದೆ, ದೇವರ ಒಂದು ಅನುಭವ
ಪ್ರತಿದಿನ ಧ್ಯಾನ ಮಾಡುವುದರಿಂದ ನಾವು ಏನಾಗಿರ್ತೀವಿ ಅಂದರೆ ಶಕ್ತಿವಂತರಾಗಿರ್ತೀವಿ. ಮೊಣಕಾಲ ಹಚ್ಚಲೇಬೇಕು, ಶಕ್ತಿ ಬೇಕು. ಶಕ್ತಿವಂತರಾಗಿರುತ್ತೇವೆ. ಪ್ರಾರ್ಥನೆ ಮಾಡಬೇಕು, ಶಕ್ತಿವಂತರಾಗಿರುತ್ತೇವೆ. ಸತ್ಯವೇದವನ್ನು ಓದಲೇಬೇಕು, ಶಕ್ತಿವಂತರಾಗಿರುತ್ತೇವೆ. ಮತ್ತು ದರ್ಶನಗಳು ನೋಡಬೇಕು. ಅದಕ್ಕೆ ಪರಿಪೂರ್ಣವಾದಂಥ ಹೃದಯ, ಪರಿಪೂರ್ಣವಾದಂಥ ಸ್ಥಿತಿಗತಿಗಳು ನಮ್ಮಲ್ಲಿ ಏನಾದರೂ ನೆಲೆಗೊಂಡರೂ ಯೇಸು ಕ್ರಿಸ್ತನ ಕುರಿತು, ಶಿಲುಬೆಯನ್ನು ಕುರಿತು ಧ್ಯಾನ ಮಾಡುವುದಾದರೆ ದರ್ಶನಗಳು ಬರ್ತವೆ. ಪ್ರಿಯರೇ, ಇಲ್ಲಿ ಎಲ್ಲರೂ ಕೂಡ ದರ್ಶನದಿಂದಲೇ ದೇವರ ಹತ್ರ ಬಂದಿರಿ. ನನ್ನ ನಂಬಿಕೆ ಇದು. ಎಲ್ಲರೂ ಕೂಡ ಒಬ್ಬೊಬ್ಬರಿಗೆ ಕೂಡ ಒಂದೊಂದು ದರ್ಶನ ದೇವರು ಕೊಟ್ಟಿರುವುದರಿಂದನೇ ನೀವು ಬಂದಿದ್ದೀರಾ, ನೀವು ರಕ್ಷಣೆ ಪಡೆದುಕೊಂಡಿದ್ದೀರಿ. ಅಷ್ಟೊಂದು ದೂರದಿಂದ ಬಂದಿದ್ದೀರ ಅಂದರೆ ಯಾವುದೇ ಒಂದು ದರ್ಶನ ಪ್ರಾರಂಭದಲ್ಲಿ ನಿಮ್ಮ ಜೀವನದಲ್ಲಿ, ನಿಮ್ಮ ಮನೆಯಲ್ಲಿ, ನಿಮ್ಮ ಶರೀರದಲ್ಲಿ, ನಿಮ್ಮ ಕುಟುಂಬದಲ್ಲಿ ಯಾವುದೇ ಒಂದು ಘಟನೆ ನಡೆದಿರುತ್ತೆ. ಅದರ ಮೂಲಕ ದೇವರು ದರ್ಶನ ಕೊಟ್ಟಿರುತ್ತಾನೆ. ಆ ದರ್ಶನ ಅನುಭವ ಇಲ್ಲಿ ತನಕ ಬಂದು ಕೂತ್ಕೊಳ್ಳಲಿಕ್ಕೆ ಸಹಾಯ ಸಿಕ್ಕಿದೆ. ಪ್ರಿಯರೇ, ಶಿಲುಬೆ ಭಕ್ತರು. ನಾವೇನಾಗಿದ್ದೀವಿ? ಶಿಲುಬೆ ಭಕ್ತರು, ಕ್ರೈಸ್ತರು. ಈ ಶಿಲುಬೆ ಧ್ಯಾನ ಮಾಡುತ್ತಿರುವಂಥ ಭಕ್ತರಿಗೆಲ್ಲರಿಗೂ ಕೂಡ ಅನುದಿನ ಧ್ಯಾನ ಮಾಡುವಂಥ ಒಂದು ಪ್ರಾರ್ಥನಾ ಶಕ್ತಿ, ಒಂದು ಆಧಾರವಾದಂಥ ಧ್ಯಾನಾಂಶವಾಗಿದೆ. ಹಾಗೂ ಫಾದರ್ ದೇವದಾಸಯ್ಯನವರು ಪ್ರಿಯರೇ ಧ್ಯಾನ ಮಾಡುತ್ತಾ ಒಂದು ಒಳ್ಳೆ ಈ ಶಿಲುಬೆಯ ಹಾಡನ್ನು ಹಾಡಿರುತ್ತಾರೆ. ಪ್ರಿಯರೇ, ನೀವು ಕೂಡ ಆವಾಗವಾಗ ಆಡಲೇಬೇಕು. ಯೇಸು ಕ್ರಿಸ್ತನ ಶಿಲುಬೆ ಯಾವಾಗಲೂ ಧ್ಯಾನ ಮಾಡಿರಿ ಆಸೆಯಿಂದ ಸೋದರರೇ. ಯೇಸು ಕ್ರಿಸ್ತರ ಶಿಲುಬೆ ಯಾವಾಗಲೂ ಧ್ಯಾನ ಮಾಡಿರಿ ಆಸೆಯಿಂದ ಸೋದರರೇ. ನಮ್ಮ ದೋಷಗಳನ್ನು ತೆಗೆದು ಹಾಕಲು ಈ ಸಂತ ಮರಣ ದೆಸೆಯಿಂದ ಸೋದರರೇ. ಯೇಸು ಕ್ರಿಸ್ತರ ಶಿಲುಬೆ ಯಾವಾಗಲೂ ಧ್ಯಾನ ಮಾಡುತ್ತೇ ಇರಲೇಬೇಕು. ಈ ಒಂದು 40 ದಿನ ಮುಗೀತು, ಮತ್ತು ಶಿಲುಬೆ ಸುದ್ದಿನೇ ಎತ್ತಬಾಡ್ರಿ. ಈ 40 ದಿನ ಮುಗಿದ್ರೆ ಎಲ್ಲಿ ಶಿಲುಬೆ ಸುದ್ದಿ ಎತ್ತಬಾಡ್ರಿ. ಕೆಲವು ದಿನ ಪುನರುತ್ಥಾನವಾದಂಥ ಹಾಡು, ಪ್ರಾರ್ಥನೆಗಳು, ಸಂತೋಷ, ಈ ಮುಂದೆ ಬರುವ ಎಲ್ಲ ಸ್ಥಿತಿಗಳು ಇದರ ಮೂಲಕನೇ ಸ್ಟಾರ್ಟು, ಇದರ ಮೂಲಕನೇ ಆರಂಭ. ನಾವು ಕ್ರೈಸ್ತರ ಆಗಿರುವಂಥ ನಾವು ಯೇಸು ಕ್ರಿಸ್ತನ ಭಕ್ತರಾಗಿರುವಂಥ ನಮಗೂ ಈ ಧ್ಯಾನ ಅನುದಿನದ ಧ್ಯಾನಾಂಶವಾಗಿದೆ. ಪ್ರಿಯರೇ, ಪ್ರತಿದಿನ ಶಿಲುಬೆ ಧ್ಯಾನ ಮಾಡಲಿಲ್ಲ ಅಂತಾರೆ ನೀವು ಒರ್ಜಿನಲ್ ಕ್ರೈಸ್ತರಲ್ಲ. ನೀವು ಯಾವಾಗ ಬೇಕಾವಾಗ ಬಂದು ಅವಸರಕ್ಕೆ ಬಂದು ಹೋಗ ಕ್ರೈಸ್ತರು. ಇವರಿಗೆ ಅನುದಿನ ಆಹಾರವಾಗಲಿಕ್ಕೆ ಸಾಧ್ಯ ಇಲ್ಲ. ಪ್ರತಿದಿನ ಪ್ರಾರ್ಥನೆ ಮಾಡುವವರಿಗೆ, ಪ್ರತಿದಿನ ತಮ್ಮ ಪಾಪದ ಕುರಿತು ಜ್ಞಾಪಕವನ್ನು ತಂದುಕೊಂಡು ಪಶ್ಚಾತ್ತಾಪದ ಮನಸ್ಸುಳ್ಳವರಾಗಿ ಇರುವವರಿಗೆ ಮಾತ್ರ ಪ್ರತಿದಿನ ಈ ಶಿಲುಬೆ ಏನಾಗಿರುತ್ತದೆ? ಧ್ಯಾನ ಅನುದಿನದ ಆಹಾರವಾಗಿರುತ್ತದೆ. ಇದು ಭಾಳಷ್ಟು ಗುರುತು ಮಾಡಿಕೊಳ್ಳಲೇಬೇಕು. ಅದು ಯಾವಾಗ ನೋಡಿ, ಈ ಪ್ರತಿದಿನ ಫ್ರೈಡೇ ಮಾತ್ರ, ಶುಕ್ರವಾರ ಮಾತ್ರ ಶಿಲುಬೆ ಧ್ಯಾನ. ಮಿಕ್ಕ ಧ್ಯಾನಗಳಲ್ಲಿ ಎಲ್ಲಿ ಧ್ಯಾನ ಮಾಡುವುದು ಭಾಳಷ್ಟು ಕಡಿಮೆ. ಕೆಲವು ಜನರಿದ್ದಾರೆ, ಕೆಲವು ಭಕ್ತರಿದ್ದಾರೆ ಪರಿಪೂರ್ಣವಾಗಿ ಈ ಫ್ರೈಡೇ ಶುಕ್ರವಾರ ಮಾತ್ರ ಅಲ್ಲದೆ ಪ್ರತಿದಿನ ಕೂಡ ಧ್ಯಾನ ಮಾಡ್ತಾರೆ. ಪ್ರತಿದಿನ ಕೂಡ ತಮ್ಮ ಹೃದಯದಲ್ಲಿ ಸಮಯ ಸಿಕ್ಕಷ್ಟು ಸಮಯದಲ್ಲಿ ಧ್ಯಾನ ಮಾಡ್ತಾರೆ. ಪ್ರಿಯರೇ, ನಾವು ಪರಿಪೂರ್ಣ ಹೃದಯದಿಂದ ಧ್ಯಾನ ಮಾಡುವುದರಿಂದ ಈ ಶಿಲುಬೆಯಿಂದ ನಾವು ಹೊಂದಿಕೊಂಡಿರುವ ಈ
ಈ ಒಂದು ಆಸಕ್ತಿಕರವಾದಂಥ ಅನುಭವ ನಿಮ್ಮ ಜೀವನದಲ್ಲಿ ಇರಲೇಬೇಕು. ಇದನ್ನು ಮರಿಬಾರ್ದು. 6ನೇದು, ಸಿಲಿಬೆ ಒಂದು ರಾಜರ ಗೌರವ ತರುವಂಥ ಪದವಿ ಆಗಿರುತ್ತದೆ. ಸಿಲಿಬೆ ರಾಜರಾಗಲಿ, ಯಾಜಕರಾಗಲಿ, ಅಥವಾ ನಂಬಿಕಸ್ಥರು ಸಭೆಯಲ್ಲಿ ಆಗಲಿ, ಚಿಕ್ಕವರು ದೊಡ್ಡವರಿಗೆ ಎಲ್ಲರಿಗೂ ಕೂಡ ಒಂದು ಪದವಿ ಪೂರ್ವಕವಾದಂಥ ಸ್ಥಿತಿ ತರುವುದು ಈ ಒಂದು ಸಿಲಿಬೆ ಮೂಲಕ. ಒಂದು ಪದವಿ ಬರುತ್ತದೆ. ಒಬ್ಬ ಸೇವಕನು, ಒಬ್ಬ ಪಾದರಿ, ಇನ್ನೂ ಹಿರಿಯ ಅಧಿಕಾರಿಗಳು ಆಗಲೇಬೇಕಂತಂದರೂ ಅದಕ್ಕೆ ಒಂದು ಸಿಲಿಬೆ ಆಧಾರ ಬೇಕು. ಆ ಸಿಲಿಬೆ ಆಧಾರದಿಂದ ಸಿಲಿಬೆ ರಾಜರಿಗೆ ಗೌರವ ಪದವಿ ಕೊಡುವಂಥ ಸ್ಥಿತಿ. ಯೇಸು ಸ್ವಾಮಿ ಒಂದು ಆ ಸಿಲಿಬೆ ಧ್ಯಾನದಲ್ಲಿ ಪುಸ್ತಕದಲ್ಲಿ ಬರುತ್ತದೆ. ಏನಪ್ಪ ಅಂತಂದರೆ, ಯೇಸು ಸ್ವಾಮಿಯನ್ನು ನೀವು ತನ್ನ ಸುವಾರ್ತೆಯನ್ನು, ಈ ಸಿಲಿಬೆ ಸುವಾರ್ತೆಯನ್ನು ನಿಮ್ಮ ಹೆಗಲ ಮೇಲೆ ಅಥವಾ ತಲೆ ಮೇಲೆ ಹೊತ್ತುಕೊಂಡು ಹೋಗಿ ಯಾರಿಗಾದರೂ ಹೇಳುತ್ತೀರಾ? ಯೇಸು ಸ್ವಾಮಿ ನೀವು ಹೊತ್ಕೊಂಡು ಹೋಗಿದ್ದೀರಿ. ಯೇಸು ಸ್ವಾಮಿನ ನೀವು ಹೊತ್ಕೊಂಡು ಹೋಗಿ ಸುವಾರ್ತೆ ಸಾರುತ್ತೀರಿ. ಅದು ಕೆಲಸ ಮುಗಿದ ನಂತರ ಯೇಸು ಸ್ವಾಮಿ ನಿಮಗೂ ಏನು ಮಾಡ್ತಾನೆ? ಒಂದು ಗೌರವ ಸ್ಥಿತಿ ಕೊಡ್ತಾನೆ, ಒಂದು ಗೌರವ ಪದ್ಧತಿ ಕೊಡ್ತಾನೆ, ಒಂದು ಗೌರವ ಸ್ಥಿತಿಯನ್ನು ಕೊಡ್ತಾನೆ. ಸಿಲಿಬೆಯಿಂದ ಇಂಥ ಒಂದು ಅವಕಾಶವಾದಂಥ ಈ ಒಂದು ಆಶೀರ್ವಾದಗಳು ನಮ್ಮ ಜೀವನದಲ್ಲಿ ಖಚಿತವಾಗಿ ನಮಗೆ ಗೌರವ ಬಂದಿರುತ್ತದೆ. ಅಂದರೆ ಇವತ್ತು ಸಿಲಿಬೆಯಿಂದಲೇ ಇವತ್ತು ನಾವು ಈ ಪದವಿಗಳನ್ನು ಪಡೆದುಕೊಳ್ತೀವಿ ಅಂತಂದರೆ ಇದು ಸಿಲಿಬೆ ಅನುಭವದಿಂದಲೇ. ಇವತ್ತು ನಾವು ಇಷ್ಟೊಂದು ಸ್ಥಿತಿಯಲ್ಲಿ ದೇವರು ಕೊಟ್ಟಿರುವಂಥ ಆಶೀರ್ವಾದ ನಾವು ಮುಳುಗುತ್ತಾ ತೇಳ್ತಾ ಈ ಒಂದು ಅನುಭವಗಳನ್ನು ನಾವು ಸ್ವೀಕಾರ ತಗೊಳ್ತೀವಿ ಅಂತಂದ್ರೆ ದೇವರು ಕೊಟ್ಟಿರುವಂಥ ಗೌರವ. ಯಾರು ಈ ಲೋಕದಲ್ಲಿ ಗೌರವ ಕೊಡಲಿಲ್ಲದಿದ್ದರೂ ಪರವಾಗಿಲ್ಲ, ದೇವರೊಬ್ಬರಿದ್ದರೆ ಸಾಕು. ಎಂಥವರಾದರೂ ಕೂಡ ಗೌರವ, ಶತ್ರುಗಳು ಗೌರವ ಕೊಡ್ತಾರೆ. ಅನೇಕ ಬೇರೆ ಬೇರೆ ಮತಾಂತರ ಜನರು ಗೌರವ ಕೊಡ್ತಾರೆ. ಇದು ಯೇಸು ಕ್ರಿಸ್ತನ ಸಿಲಿಬೆಯಿಂದ ಬಂದಿರುವಂಥ ಒಂದು ಆಶೀರ್ವಾದ. ಇದು ಅರಸುಗಳ ಗ್ರಂಥ 3ನೇ ಅಧ್ಯಾಯ 14ನೇ ವಚನ. ಆಮೇಲೆ 7ನೇದು, ಸಿಲಿಬೆ ಸೈತಾನಿನ ಮೇಲೆ ಜಯವು ಕೊಡುವುದು. ಪ್ರಿಯರೇ, ಸಿಲಿಬೆ ಸೈತಾನನ ಮೇಲೆ ಜಯವು. ನಮ್ಮ ಮತ್ತು ಹಿರಿಯ ಹಾಯಿನವರು ಭಾಳಷ್ಟು ಜನರು ಸಾಕಷ್ಟು ದಿನ ಪ್ರಾರ್ಥನೆ ಮಾಡಿ ಆ ಒಂದು ದೇವರ ಶಕ್ತಿಯನ್ನು ಹೊಂದಿಕೊಂಡು ಸೈತಾನನನ್ನು ಕಟ್ಟಿ ಹಾಕಲು ಅಷ್ಟು ಶಕ್ತಿಯನ್ನೇ ಪಡೆದುಕೊಂಡ್ರು. ಸೈತಾನನ್ನು ಕಟ್ಟಬೇಕಂತಂದರೆ ಕರ್ತನ ಹತ್ರ ಶಕ್ತಿಯನ್ನು ನಾವು ಹೊಂದಿಕೊಳ್ಳಲೇಬೇಕು. ಕರ್ತನ ಹತ್ರ ಶಕ್ತಿ ನಾವು ಹೊಂದಿಕೊಂಡ್ರು ನೀನು ಏನಾದರೂ ಕಟ್ಟಿ ಹಾಕಿರುವ ಎಲ್ಲ ಪಾಪದ ದೆವ್ವಗಳಿಂದ ನೀನು ಬಿಡಿಸಲಿಕ್ಕೆ ಅಧಿಕಾರ ಕೊಟ್ಟಿರುತ್ತಾನೆ ದೇವರು. ಅದು ಕೊಟ್ಟಿರುತ್ತಾನೆ ಅಂದರೆ ಈ ಸಿಲಿಬೆ ಧ್ಯಾನ ನಮಗೆ ಬೇಕಾಗಿರುವಂಥ ಈ ಶಕ್ತಿ ಮೂಲಕ ಈ ಸೈತಾನನ್ನು ಬಂಧಿಸುವಂಥ ಒಂದು ಶಕ್ತಿ ಕೂಡ ಕರ್ತನು ಕೊಡುತ್ತಾನೆ. ಈ ಶಕ್ತಿ ದೇವರು ಕೊಡುತ್ತಾನೆ. ದೇವರ ಹತ್ರ ಇದ್ದರೆ ಕೊಡ್ತಾನೆ. ಅಲ್ಲೆಲ್ಲಿ ತಿರುಗಾಡಿ ದೇವ ನಾನು ಬಂಧಿಸ್ತೀನಿ ಅಂತಂದರೆ ನೀನು ಬಲ ಎಷ್ಟೋ, ನಿನ್ನ ಶಕ್ತಿ ಎಷ್ಟೋ ಸೈತಾನನ ಗುರುತಿದೆ, ದೆವ್ವ ಗುರುತಿದೆ. ಹಾಗೇ ಪೌಲನು ಏನು ಹೇಳ್ತಾನೆ? ಪೌಲನ ಆ ದಾರಿ ಹಿಡಿದು ಹೋಗಿದಾಗ ಒಬ್ಬನ ಮಾಂತ್ರಿಕ ವಿದ್ಯೆಯಿಂದ ಸ್ಕೆವೆ ಎನ್ನುವ ರಾಜಕನು ತನ್ನಲ್ಲಿ ಮಕ್ಕಳನ್ನು ಒಂಥರ ಮಾಂತ್ರಿಕ ವಿದ್ಯೆಯಿಂದ ದೆವ್ವಗಳನ್ನು ಬೆಳೆಸ್ತಾನೆ. ಅವರು ಬಂದಾಗ ಅವ್ರನ್ನೆಲ್ಲರನ್ನ ಮತ್ತು ಗಲಿಬಿಲಿ ಮಾಡಿ ಗಾಯ ಪಡುವಂಥ ಸ್ಥಿತಿ ಅವರಿಗೆ ಆಯಿತು, ಗಲಿಬಿಲಿ ಆಯಿತು. ದೆವ್ವ ಕೇಳ್ತಾನೆ ಏನಂತ, ನೀವು ಯಾರು? ನಾನು ಪೇತ್ರನ ನೋಡಿದ್ದೀನಿ, ಪೌಲನ ಹೇಳ್ತೀನಿ ನೋಡಿದ್ದೀನಿ, ನೀವ್ಯಾರು? ಶಕ್ತಿ ಇರಲಾರ್ದ ಜನರು ಹೀಗೆ ಇರುತ್ತಾರೆ. ಕೆಲವು ಜನ ನಾನು ಪ್ರಾರ್ಥನೆ ಮಾಡ್ತೇನೆ ದೆವ್ವ ಹೋಗ್ತಾರೆ. ಈ ಭದ್ರಾ ಡ್ಯಾಮಿಂದ ಒಬ್ಬತ್ತ ಬರ್ತಾನೆ, ಪ್ರಿಯರೇ, ಭದ್ರಾ ಡ್ಯಾಮಿಂದ ಒಬ್ಬತ್ತ ಬರ್ತಾನೆ. ಅದರ ಹೆಸರು ಹೇಳಬಾರ್ದು. ನಮ್ಮ ಕ್ಯಾಂಪ್ನಲ್ಲಿ ಒಬ್ಬ ಅಜ್ಜಿಗೆ ಮಿದಕ್ಕಿ ನಡೆಯಕ್ಕೆ ಬರಲಿಲ್ಲ, ಸಾಕಷ್ಟು 20 ವರ್ಷ ಮೇಲೆ ಆಗಿರ್ಬೋದು. ಆಕೆ ಬಂದು ಮಿದಕ್ಕಿ ನಿಂತ್ಕ ನಾನು ಬಡಿತೀನಿ ಅಂತೇಳಿ ತಪ್ಪು ಅಂತ ಹೇಳ್ಬಾರ್ದು, ಬಟ್ ಸೀದಾ ಬಗ್ಗಿಬಿಟ್ಲು ಮಿದಕ್ಕಿ. ಅದು ದಳಕ್ಕಾಗ್ತಾಯಿಲ್ಲ. ದೇವ್ರು ಏನಾದರೂ ಅಧಿಕಾರ ಕೊಟ್ಟರೆ ಆ ಒಂದು
ಸಿಲಿಬೆ ಗುರುತು ಹಾಕಿದರೆ ವಾಸಿಯಾಗುತ್ತೆ. ನಾನು ಈ ಥರ ಬಡಿದ್ರೆ ಸಾಕಾಗುತ್ತೆ, ರೋಗಗಳು ಹೋಗ್ತವೆ. ಇಷ್ಟು ಇವು ಸಿಲಿಬೆ ಶಕ್ತಿಯಿಂದ ದೇವರಿಂದ ಹೊಂದಿಕೊಳ್ಳಲಾರ್ದ ಜನರು ಮಾಡ್ತಿರುವಂಥವು. ಇವನ್ನ ಭಾಳ ಕಂಡುಹಿಡಿಬೇಕು ನೀವು ಪ್ರಿಯರು, ಇವನು ಭಾಳ ಕಂಡುಹಿಡಿಬೇಕು. ಯೇಸು ಸ್ವಾಮಿ ನಾಮದಿಂದ ದೆವ್ವ ಹೋಗ್ತಾವೆ ಅಂಥೇಳಿ ಯೇಸು ಸ್ವಾಮಿದಿಂದ ನಾನು ಕೂಡ ಬಂಧನೆ ಮಾಡ್ತೀನಿ ಅಂತಂದ್ರೆ ಅದು ದೇವರ ಕಡೆಯಿಂದ ನಿಮಗೆ ಒಂದು ವರ ಸಿಕ್ಕಿರಬೇಕು, ಶಕ್ತಿ ಸಿಕ್ಕಿರಬೇಕು. ಆವಾಗ ಮಾತ್ರ ಅದು ಪರಿಪೂರ್ಣವಾದಂಥ ಸ್ಥಿತಿಗೆ ಬರುತ್ತೆ. ಇಂಥ ಒಂದು ಆಶೀರ್ವಾದವು ದೇವರು ನಿಮಗೆಲ್ಲರಿಗೆ ದಯಪಾಲಿಸಲಿ. ಆಮೇಲೆ ಪ್ರಾರ್ಥನೆ. ಕರ್ತನೆ ಯೇಸು ಕ್ರಿಸ್ತನೇ, ನಿನ್ನ ಶಿಲುಬೆಯಿಂದ ಗ್ರಾಮಗಳು ಸ್ಥಾಪನೆ, ಪಟ್ಟಣಗಳು ಸ್ಥಾಪನೆ, ಶಿಲುಬೆಯಿಂದ ಮಂದಿರಗಳು ಸ್ಥಾಪನೆ, ಎಲ್ಲ ಜಾತಿ ಜನರಿಗೆ ರಕ್ಷಣಾ ಮಾರ್ಗ ಸಿಕ್ಕುವುದು, ಎಲ್ಲ ಜಾತಿ ಜನರಿಗೆ ರೋಗಗಳಿಂದ ಬಿಡುವ ಸ್ವಸ್ಥತೆಯನ್ನು ಸಿಕ್ಕುವುದು. ನಿನ್ನ ಶಿಲುಬೆಯಿಂದ ದೊರಕುವಂಥ ಈ ಒಂದು ಆನಂದದಾಯಕವಾದಂಥ ಸಂತೋಷವನ್ನು ಎಲ್ಲ ಜನರು ಪಡೆದುಕೊಳ್ಳಲು, ಇಷ್ಟಪೂರ್ವಕವಾಗಿ ಸೇರಿಕೊಳ್ಳಲು, ಈ ಅಂತ್ಯಕಾಲದಲ್ಲಿ ಎಲ್ಲ ಜನರ ಹೃದಯವನ್ನು ಪ್ರೇರೇಪಿತರಾಗಿ ನಿನ್ನ ಸನ್ನಿಧಿಗೆ ಬರುವಂಥ ಸ್ಥಿತಿಯನ್ನು ತಲುಪಿಸಬೇಕೆಂದು ನಮ್ಮ ಕರ್ತನು ರಕ್ಷಕನು ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿದ್ದೀವಿ ನಮ್ಮ ತಂದೆಯೇ, ಆಮೇನ್. ಈ ಒಂದು ಅವಕಾಶ ಕೊಟ್ಟಿರುವಂಥ ನಮ್ಮ ತಿರುತ್ವ ದೇವರಾಗಿರುವಂಥ ದೇವರಿಗೆ ಕೃತಜ್ಞತಾ ಸ್ತುತಿ ಸ್ತೋತ್ರಗಳು. ಮತ್ತು ಇಲ್ಲಿರುವಂಥ ನಮ್ಮ ಕರ್ನಾಟಕ ವರ್ಕಿಂಗ್ ಕಮಿಟಿ ಆಯ್ನವರಿಗೆಲ್ಲರಿಗೂ ಕೂಡ ಮಾರನಾಥ, ನಿಮ್ಮೆಲ್ಲರಿಗೂ ಕೂಡ ಮಾರನಾಥ.